ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ತೋತಾಪುರಿ ಮಾವಿನಕಾಯಿಂದ ಒಂದು ಸಿಂಪಲ್ಲಾದ ಒಂದು ಚಾಟ್ನ ತೊಗೊಂಡು ಬಂದಿದ್ದೀನಿ. ಸೊ ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ, ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಉಪ್ಪಿನಕಾಯಿ ಥರನಾದರೂ ಯೂಸ್ ಮಾಡ್ಕೋಬೋದು, ತಿನ್ಬೋದು, ಅಥವಾ ಚಾಟ್ ಥರಾರು ತಿನ್ಬೋದು. ಇಲ್ಲಿ ಒಂದೆರಡು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಈ ಥರ ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಉಪ್ಪಿನಕಾಯಿ ಥರ ಆದರೂ ಒಂದು 2 ದಿವಸ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ಸಂಜೆ ಹೊತ್ತು ಚೆನ್ನಾಗಿರುತ್ತೆ, ಬಾಯಿ ಹಿತವಾಗಿರುತ್ತೆ, ಚಾಟ್ ಥರ ಮಾಡಿಕೊಂಡು ತಿನ್ಬೋದು. ಯಾವ ರೀತಿ ನಾನು ಮಾಡ್ತೀನಿ ಅಂತ ನೋಡಿ. ಈ ಥರ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಬರಬೇಕು. ತುಂಬಾ ಟೇಸ್ಟ್ ಇರ್ತಿದ್ದು. ಕೆಲವೇ ಮನೇಲಿರೋ ಸಾಮಾನು ಏನಿದೆ ಅದರಲ್ಲೇ ಹಾಕ್ಕೊಂಡು ಮಾಡೋದು ತುಂಬ ಕಷ್ಟವೂ ಇಲ್ಲ. ಒಂದು 5 ನಿಮಿಷಕ್ಕೆ ಕಟ್ ಮಾಡೋದು ಒಂದೇ ಅಷ್ಟೇ ನಮಗೆ ಮಾವಿನಕಾಯಿನ. ಸೊ 1 ನಿಮಿಷಕ್ಕೆ ಮಾಡ್ಬೋದು ಅಷ್ಟೇ ಇದು. ಸೊ ಈ ರೀತಿ ನಾನು ದಪ್ಪಕ್ಕೆ ಕಟ್ ಮಾಡಿಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಈ ಥರ ದೊಡ್ಡ ಪೀಸಸ್ ಮಾಡ್ಕೊಂಬಿಟ್ಟೆ. ಇವಾಗ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಸೊ ನಿಮಗೆ ನೋಡಿ ಯಾವ ಸೈಜ್ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಬಟ್ ಒಂದು ಸರ್ತಿ ಮಾಡ್ಕೊಂಡು ನೋಡಿ. ಸೊ ಎಲ್ಲರೂ ಮಾಡ್ತೀರಾ, ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ದಪ್ಪಕ್ಕೆ ಮಾಡ್ಕೊತಾ ಇದ್ದೀನಿ. ಸೊ ಮನೇಲಿ ಏನಿದೆಯೋ ನಮ್ಮ ಮನೇಲಿ ಅದೇ ಸಾಮಗ್ರಿ ತೊಗೊಂಡು ನಾವು ಮಾಡ್ಕೊಬೋದು ಇದನ್ನು. ಸೊ ಇಲ್ಲಿ ನಾನು ಚಾಟ್ಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಮಾಮೂಲಿ ಸಾರಿನ ಪುಡಿನ ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ. ಸೊ ಇಲ್ಲಿ ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಬೆಲ್ಲ ಮತ್ತು ಉಪ್ಪು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ. ಸೊ ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡು ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಇದು. ದಿಢೀರ್ ಉಪ್ಪಿನಕಾಯಿ ಥರ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈ ಬೌಲ್ಗೆಲ್ಲ ನಾನು ಹಾಕ್ಕೊಂಡಿರೋ ಮಸಾಲೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೂ ಕಟ್ ಮಾಡ್ಕೊಂಡಿರೋ ಇದು ಮಾವಿನಕಾಯಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಒಂದು ಮಾವಿನಕಾಯಿ ತಿಂದರೆ ಒಂದು ಊಟಕ್ಕೆ ಒಂದು ಮಾವಿನಕಾಯಿ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ದಪ್ಪಕ್ಕೆ ಮಾಡಿದ್ದೀನಿ. ಹೋಳೆಲ್ಲ ಸ್ವಲ್ಪ ದಪ್ಪಕ್ಕೆ ಇದೆ ನೋಡಿ. ಸೊ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು 2 ನಿಮಿಷ ಇಟ್ಟರೆ ಅದು ಉಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ರಸ ಬಿಟ್ಕೊಳ್ಳುತ್ತೆ. ಈಗ ಒಣ ಥರ ಕಾಣಿಸುತ್ತೆ ಅಷ್ಟೇ. ಸೊ ಇದು ಒಂದು 2 ನಿಮಿಷ ಇಟ್ಟರೆ ಬರುತ್ತೆ. ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋಣ, ಹಾಗೆ ಕೂಡ ತಿನ್ಬೋದು. ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ಅಷ್ಟೇ, ಒಗ್ಗರಣೆಗೆ ಇನ್ನೇನೂ ಇಲ್ಲ. ಸೊ ಹಾಕ್ಕೊಂಡಿರೋ ಒಗ್ಗರಣೆನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಮಾವಿನಕಾಯಿ ಇದೆಯಲ್ಲ ಅಲ್ಲಿಗೆ. ಸೊ ಮತ್ತು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣಂತೆ. ನೋಡಿ, ನಮ್ಮ ರುಚಿಕರವಾದ ತೋತಾಪುರಿ ಮಾವಿನಕಾಯಿ ಚಾಟು ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಎಲ್ಲ ನೀವೇ ಒಬ್ಬರೇ ಖಾಲಿ ಮಾಡಿಬಿಡ್ಬೋದು, ಅಷ್ಟು ರುಚಿ ಇರುತ್ತೆ. ಮಾಡಿ ನೋಡಿ ಒಂದ್ಸರಿ ಯಾವ ರೀತಿ ಇರುತ್ತೆ ಅಂತ. ಹೋಪ್ ನನ್ನ ಈ ತೋತಾಪುರಿ ಮಾವಿನಕಾಯಿ ಚಾಟ್ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತಷ್ಟು ಅಡುಗೆಗಳ ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ರೆಡಿ ಆಯಿತು ನೋಡಿ ನಮ್ಮದು ಎಮ್ಮಿ ಚಾಟು. ತುಂಬಾ ಟೇಸ್ಟಿ ಚಾಟ್ ರೆಡಿ ಆಯಿತು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೇ ತಿನ್ನಬೇಕು ಅನಿಸುತ್ತಲ್ವಾ.